ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ, ಯಾವ ಒಂದು ವಿಷಯದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಹೊಸದಾಗಿ ಒಂದು ಪ್ರೊಫೆಷನಲ್ ಆಗಿ ಫೋಟೋಗ್ರಫಿ ಇಟ್ಕೊಂಡು ಪ್ರೊಫೆಷನಲ್ ಆಗಿ ಒಂದು ಸ್ಟುಡಿಯೋನ ಯಾರು ಓಪನ್ ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ಈ ಒಂದು ಇನ್ಫಾರ್ಮೇಷನ್, ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಒಂದು ಫೋಟೋ ಸ್ಟುಡಿಯೋಗೆ ಹೇಗೆ ಹೆಚ್ಚಿನ ಗ್ರಾಹಕರು ಬರಬೇಕು ಅನ್ನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸಿಕೊಡ್ತಾ ಹೋಗ್ತೀನಿ. ಹೊಸದಾಗಿ ಸ್ಟುಡಿಯೋ ಓಪನ್ ಮಾಡಿರ್ತಕ್ಕಂಥ ಫೋಟೋಗ್ರಾಫರ್ಸ್ಗಳು ತಪ್ಪದೇ ತಿಳಿಯಬೇಕಾಗಿರ್ತಕ್ಕಂಥ ಮಾರ್ಕೆಟಿಂಗ್ ರಹಸ್ಯಗಳಾದರೂ ಏನೇನು, ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳೊಂದಿಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಮಾಹಿತಿನೂ ಕೊನೆಯವರೆಗೂ ನೋಡ್ತಾ ಹೋಗಿ. ಕೊನೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬೋನಸ್ ಒಂದು ಟಿಪ್ಸ್ ಕೊಡ್ತೀನಿ, ಅದು ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಆ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ಉನ್ನತ ಮಟ್ಟಕ್ಕೆ ನೀವು ಏರ್ಬೋದು ಅಂತ ಹೇಳ್ತಾ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಫೋಟೋ ಸ್ಟುಡಿಯೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ನಿಮ್ಮ ಸ್ಟುಡಿಯೋಗೆ ಬರಬೇಕಂತಂದ್ರೆ ಏನೇನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ವಿಚಾರ ಕುರಿತು ಬನ್ನಿ ನೋಡೋಣ ಒಂದೊಂದಾಗಿ. ಸೊ ಮೊದಲನೇದು ಬರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಪ್ರಚಾರ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಒಂದು ಛಾಪು ಮೂಡಿಸಬೇಕು. ಅಂದರೆ ನೀವು ತೆಗೆದಿರ್ತಕ್ಕಂಥ ಫೋಟೋಸ್ಗಳನ್ನಾಯಿತು, ಎಡಿಟ್ ಮಾಡಿರ್ತಕ್ಕಂಥ ಫೋಟೋಸ್ಗಳನ್ನಾಯಿತು, ಇವುಗಳನ್ನು ಬಳಸಿಕೊಂಡು ರೀಲ್ಸ್ ಮಾಡೋದಾಯಿತು, ಅಥವಾ ನಿಮ್ಮ ಒಂದು ಫೋಟೋಸ್ಗಳನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದಾಯಿತು, ಬಿಫೋರ್ ಮತ್ತು ಆಫ್ಟರ್ ಅಂತ ಅಂತೇಳಿ ಒಂದು ಪೋಸ್ಟ್ನ ಡಿಸೈನ್ ಮಾಡಿ ಅಪ್ಲೋಡ್ ಮಾಡ್ಬೋದು, ಸ್ಟೇಟಸ್ ಆಗಿ ವಾಟ್ಸಪ್ಪಲ್ಲಿ ಆಯಿತು. ಇದರಿಂದ ಕೆಲವೊಂದು ಜನರಿಗೆ ರೀಚ್ ಆಗುತ್ತೆ, ನಿಮ್ಮ ಒಂದು ಡೆಡಿಕೇಶನ್ನು ರೀಚ್ ಆಗುತ್ತೆ ಹಲವಾರಷ್ಟು ಜನರಿಗೆ. ಸೊ ಇದರಿಂದ ಜನರು ನಿಮ್ಮ ಒಂದು ಕೆಲಸ ನೋಡಿ ನಿಮಗೆ ಆರ್ಡರ್ ಕೊಡೋಕ್ಕೆ ರೆಡಿ ಆಗ್ತಾರೆ. ಎರಡನೇ ಒಂದು ಟಿಪ್ಸ್ ಈ ವಿಚಾರಕ್ಕೆ ಬರೋಣ. ಸಾಧ್ಯವಾದರೆ ಗೂಗಲ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಸ್ಟುಡಿಯೋ ಇರೋದರ ಬಗ್ಗೆ ರಿಜಿಸ್ಟರ್ ಮಾಡಿ, ಫೋನ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿ ಗೂಗಲಲ್ಲಿ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಸ್ಟುಡಿಯೋ ಯಾವಾಗ ಓಪನ್ ಮಾಡ್ತೀರಿ, ಯಾವ ಸಮಯದಲ್ಲಿ ರಜೆ ಇರುತ್ತೆ, ಯಾವ ಸಮಯದಲ್ಲಿ ನೀವು ಓಪನ್ ಮಾಡ್ತೀರಿ, ಹಾಗೆಯೇ ಯಾವ ಸಮಯದಲ್ಲಿ ನೀವು ಕ್ಲೋಸ್ ಮಾಡ್ತೀರೋ ಸ್ಟುಡಿಯೋ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ವಿವರಿಸಬೇಕಾಗತ್ತೆ. ಇಲ್ಲಿ ಗೂಗಲಲ್ಲಿ ನಿಮ್ಮ ಸ್ಟುಡಿಯೋದ ಕುರಿತು, ನಿಮ್ಮ ಸ್ಟುಡಿಯೋ ಎಲ್ಲಿ ಬರುತ್ತೆ ಅನ್ನೋದನ್ನ ಸಹಿತ, ಲೊಕೇಶನ್ ಸಹಿತ ಇಲ್ಲಿ ಶೇರ್ ಮಾಡಬೇಕಾಗತ್ತೆ ವಿಳಾಸದೊಟ್ಟಿಗೆ. ನಂತರ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ಇನ್ನೊಂದು ಕೆಲಸ ಏನು ಅಂತಂದ್ರೆ, ನಿಮ್ಮ ಸ್ಟುಡಿಯೋದಲ್ಲಿ ಕೆಲಸವನ್ನು ಮಾಡಿಸಿಕೊಂಡಿರ್ತಕ್ಕಂಥ ಕಸ್ಟಮರ್ಗಳ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಅವರ ಒಂದು ರಿವ್ಯೂಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಈ ಒಂದು ಗೂಗಲ್ ಮುಖಾಂತರನೇ ಆಗ್ತಾ ಇದ್ದಾವೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದರಿಂದನೂ ಸಹಿತ ನಿಮಗೆ ಆರ್ಡರ್ ಸಿಗಬಹುದು. ನಂತರ ಬರ್ತಕ್ಕಂಥದ್ದೇ ಮೂರನೇ ಟಿಪ್ಸ್, ವಿಶೇಷ ಆಫರ್ಗಳನ್ನು ಕೊಡಬೇಕಾಗತ್ತೆ. ಈ ಒಂದು ಟಿಪ್ಸ್ ಅಲ್ಲಿ ಹಬ್ಬದ ದಿನಗಳಲ್ಲಿ ಹಾಗೂ ಮದುವೆ ಸೀಸನ್ಗಳಲ್ಲಿ ವಿಶೇಷ ರೀತಿಯಲ್ಲಿ ಆಫರ್ಗಳನ್ನು ಕಸ್ಟಮರ್ಸ್ಗೆ ಕೊಟ್ಟನಪ್ಪ ಅಂತಂದ್ರೆ ಬಹಳಷ್ಟು ಖುಷಿಯಾಗಿರ್ತಾರೆ ನಿಮ್ಮ ಒಂದು ಕಸ್ಟಮರ್ಗಳು. ಲೈಕ್ ಫ್ಯಾಮಿಲಿ ಪ್ಯಾಕೇಜ್, ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಕುರಿತು ಒಂದಿಷ್ಟು ಮಾಹಿತಿ ಅವರಿಗೆ ವಿಶೇಷ ಆಫರ್ನೊಂದಿಗೆ ತಿಳಿಸಿನಪ್ಪ ಅಂತಂದ್ರೆ ಬಹಳಷ್ಟು ಪ್ರೀ ವೆಡ್ಡಿಂಗ್ ಶೂಟ್ಗಳು ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಫ್ಯಾಮಿಲಿಯದ ಒಂದು ಫೋಟೋನ ದೊಡ್ಡದಾಗಿ ಮಾಡಿಸಿ ನಮ್ಮ ಸ್ಟುಡಿಯೋ ಕಡೆಯಿಂದ ನಿಮ್ಮ ಒಂದು ಫ್ಯಾಮಿಲಿಗೆ ಕೊಡ್ತಕ್ಕಂಥ ಗಿಫ್ಟ್ ಅಂತೇಳಿ ಅವರ ಒಂದು ಫ್ಯಾಮಿಲಿ ಫೋಟೋನ ಪ್ರೇಮ್ ಹಾಕಿ ಕೊಡಬಹುದು ಅವರ ಒಂದು ಕುಟುಂಬಕ್ಕೆ. ಇದರಿಂದ ಕುಟುಂಬದವರು ಮತ್ತಷ್ಟು ಸಂತೃಪ್ತರಾಗ್ತಾರೆ. ಆ ಒಂದು ಕುಟುಂಬದಲ್ಲಿ ಮತ್ತೆ ಮುಂದೆ ಏನಾದರೂ ಫಂಕ್ಷನ್ಸ್ಗಳು ಇದ್ನಪ್ಪ ಅಂತಂದ್ರೆ ಅವರು ನಿಮ್ಮನ್ನ ಖಂಡಿತ ಮಿಸ್ ಮಾಡೋದಿಲ್ಲ, ನಿಮಗೆ ಆರ್ಡರ್ ಕೊಟ್ಟೇ ಕೊಡ್ತಾರೆ. ನಾಲ್ಕನೇ ಟಿಪ್ಸ್ ವಿಚಾರಕ್ಕೆ ಬರೋಣ. ಇಲ್ಲಿ ಬರ್ತಕ್ಕಂಥ ಮ್ಯಾಟ್ರ್ ಏನಂತಂದರೆ ಸ್ಥಳೀಯ ಸಂಪರ್ಕಗಳು. ಏನೇನೆಲ್ಲ ಸ್ಥಳೀಯ ಸಂಪರ್ಕಗಳು ನಿಮ್ಮ ಒಂದು ಮೊಬೈಲಲ್ಲಿ ಶೇಖರಣೆ ಆಗಿರಬೇಕು ಅನ್ನೋ ವಿಚಾರಕ್ಕೆ ಬರೋದಾದರೆ, ಮದುವೆ ಸೀಸನ್ಗಳಲ್ಲಿ ಕಲ್ಯಾಣ ಮಂಟಪಗಳು ಸಿಗೋದಿಲ್ಲ ಬಹಳಷ್ಟು ಮಂದಿಗೆ. ಕಲ್ಯಾಣ ಮಂಟಪಗಳು ಎಲ್ಲೆಲ್ಲಿ ಇದ್ದಾವೆ, ಯಾವ್ಯಾವ ಡೇಟಿಗೆ ಫ್ರೀ ಇದ್ದಾವೆ ಅನ್ನೋ ವಿಚಾರ ನಿಮಗೆ ಮನದಟ್ಟಾಗಿರಬೇಕು. ಈವೆಂಟ್ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಿರ್ತಾರೆ ನೋಡಿ, ಅವರ ಒಂದು ಫೋನ್ ನಂಬರ್ ಆಯಿತು, ಮೇಕಪ್ ಆರ್ಟಿಸ್ಟ್ಗಳ ಫೋನ್ ನಂಬರ್ ಆಯಿತು, ಮೆಹಂದಿ ಆಗ್ತಕ್ಕಂಥ ಒಂದು ಏನು ಜನರು ಏನಿರ್ತಾರೆ ಅವ್ರನ್ನೂ ಸಹಿತ ಕಾಂಟ್ಯಾಕ್ಟಲ್ಲಿ ನೀವು ಇಟ್ನಪ್ಪ ಅಂತಂದರೆ ಬೆಟರ್ ಆಗಿರ್ತೈತಿ. ಹಾಗೆಯೇ ಬಳೆಗಾರರು, ಹಾಗೆಯೇ ಈ ಒಂದು ಥರ್ಮಾಕೋಲ್ ಡಿಸೈನ್ ಮಾಡ್ತಿರ್ತಾರೆ ನೋಡಿ, ಮದುಮಕ್ಕಳ ಹೆಸರನ್ನು, ಅವರ ಒಂದು ಫೋನ್ ನಂಬರ್ ಸಹಿತ ಇದ್ನಪ್ಪ ಅಂತಂದರೆ ನಿಮ್ಮಿಂದ ಅವರಿಗೂ ಸಹ ಸಹಾಯ ಆಗೋ ಸಾಧ್ಯತೆ ಹೆಚ್ಚಾಗಿರ್ತೈತಿ. ಬಳೆಗಾರರು ಯಾಕಂದ್ರೆ ಅಂದ್ರೆ ಮದುವೆ ಆದ ನಂತರ ಕೆಲವೊಬ್ರಿಗೆ ಏನು ಮಾಡ್ತೈತಿ, ಕೆಲವೊಬ್ರು ನಂಬರ್ ಸಹಿತ ಗೊತ್ತಿರಂಗಿಲ್ಲ, ಮೇಕಪ್ ಆರ್ಟಿಸ್ಟ್ಗಳ ನಂಬರ್ ಸಹಿತ ಗೊತ್ತಿರಂಗಿಲ್ಲ, ಸಡನ್ಲಿ ಬೇಕಾಗಿರ್ತೈತಿ ಆ ಒಂದು ಸಮಯಕ್ಕೆ ಮೇಕಪ್ ಆರ್ಟಿಸ್ಟ್ಗಳು. ಇದರಿಂದ ನಿಮ್ಮ ಕಡೆ ಏನಾದರೂ ಫೋನ್ ನಂಬರ್ ಇತ್ತಪ್ಪ ಅಂತಂದರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸಪೋಸ್ ಏನಾದರೂ ಮೆಹಂದಿ ಆರ್ಟಿಸ್ಟು, ಬಳೆಗಾರರು ಅಥವಾ ಅವ್ರೇನಾದ್ರು ಹೋಗಿದ್ನಪ್ಪ ಅಂದ್ರೆ ಅವ್ರಿಗೆ ಏನಾದರೂ ಫೋಟೋಗ್ರಾಫರ್ ಅವಶ್ಯಕತೆ ಇತ್ತಪ್ಪ ಅಂತಂದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಥರ ಒಂದು ಪೀಪಲ್ಸ್ಗಳನ್ನು ನೀವು ಆದಷ್ಟು ಮಟ್ಟಿಗೆ ಹತ್ತಿರ ಇಟ್ಕೊಳ್ಳೋದು ಬೆಟರ್ ಆಗಿರ್ತೈತೆ. ಇದರಿಂದ ನಿಮಗೂ ಸಹ ಒಂದಿಷ್ಟು ಒಳ್ಳೆಯ ಆಫರ್ಗಳು ಸಿಗ್ತಾ ಇರ್ತವೆ, ಒಂದಿಷ್ಟು ಒಳ್ಳೆ ಫಂಕ್ಷನ್ಸ್ಗಳು ಸಿಗ್ತಾ ಇರ್ತವೆ ಫೋಟೋಗ್ರಾಫರ್ಸ್ಗೆ. ನಂತರ ಬರ್ತಕ್ಕಂಥದ್ದೇ ಐದನೇ ಟಿಪ್ಸ್. ಈ ಒಂದು ಟಿಪ್ಸಲ್ಲಿ ಏನು ವಿಶೇಷತೆ ಅಂತಂದರೆ, ಗುಣಮಟ್ಟ ಮತ್ತು ಸೇವೆ. ಸಾಧ್ಯವಾದಷ್ಟು ಹೈ ಕ್ವಾಲಿಟಿ ಕ್ಯಾಮ್ರಾಗಳನ್ನು ಬಳಸಿ ಮತ್ತು ಲೈಟಿಂಗ್ ಸಿಸ್ಟಮ್ ಬಳಸಿ, ಅಂಬ್ರೆಲಾ ಬಳಸಿ ಅವರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಿಮ್ಮ ಒಂದು ಕೆಲಸವನ್ನು ಮಾಡಿಕೊಡಿ. ಅವರಿಗೆ ಫೋಟೋ ಆಲ್ಬಮ್ ಆಯಿತು, ವಿಡಿಯೋಗ್ರಫಿ ಆಯಿತು, ವಿಡಿಯೋ ತುಣುಕುಗಳಾಯಿತು, ಸರಿಯಾದ ಸಮಯಕ್ಕೆ ಡೆಲಿವರಿ ಮಾಡಿದ್ನಪ್ಪ ಅಂತಂದರೆ, ಡೆಲಿವರಿ ಮಾಡೋದನ್ನ ಅವರು ಹೇಳಿದ ಡೇಟಿಗೆ ನೀವು ಡೆಲಿವರಿ ಮಾಡಿದ್ನಪ್ಪ ಅಂತಂದರೆ
ಬಹಳ ಖುಷಿಯಾಗಿರ್ತಾರೆ ಗ್ರಾಹಕರು. 6ನೇ ಟಿಪ್ಸ್ ಏನು ಒಂದು ವಿಚಾರಕ್ಕೆ ಬರೋದಾದರೆ, ನಿಮ್ಮ ಸ್ಟುಡಿಯೋದ ಒಂದು ಏನು ಹೆಸರು ಏನಿರ್ತೈತೆ ಅದನ್ನು ತುಂಬ ದೊಡ್ಡದೊಂದು ಬ್ಯಾನರ್ ಮಾಡಿಸಿ ನಿಮ್ಮಲ್ಲಿ ಸಿಗತಕ್ಕಂಥ ಸೌಲಭ್ಯಗಳು ಏನೇನೋ ಅನ್ನೋ ವಿಚಾರ ಕುರಿತು ಒಂದಿಷ್ಟು ಲಿಸ್ಟ್ ಮಾಡಿ ದೊಡ್ಡ ಒಂದು ಬ್ಯಾನರೊಂದಿಗೆ ಹೊರಗಡೆ ಹಾಕಿ. ನಿಮ್ಮ ಒಂದು ಸ್ಟುಡಿಯೋ ಏನಿದೆ ಜಾಸ್ತಿ ಮೇಲ್ಗಡೆ ಇರಬಾರ್ದು, ಅಂತ ಕೆಳಗಡೆ ಇದ್ದಪ್ಪ ಅಂದರೆ ಬೆಟರ್ ಆಗಿರ್ತೈತಿ. ನಿಮ್ಮ ಒಂದು ಸ್ಟುಡಿಯೋಗೆ ಬಹಳಷ್ಟು ಜನರು ಬರುವ ಸಂಭವ ಜಾಸ್ತಿ ಇರ್ತೈತಿ. ಅದರಲ್ಲೂ ವಯಸ್ಸಾದ ವ್ಯಕ್ತಿಗಳು, ಅಂಗವಿಕಲರು ಬರುವ ಸಾಧ್ಯತೆ ಇರ್ತೈತಿ. ಇವರೇನಾದರೂ ಕೆಳಗಡೆ ಇದ್ದಪ್ಪ ಅಂದರೆ ಇವರಿಗೂ ಸಹ ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಸಪೋಸ್ ಏನಾದರೂ ನಿಮ್ಮ ಒಂದು ಸ್ಟುಡಿಯೋ ಮೇಲ್ಗಡೆ ಇತ್ತಪ್ಪ ಅಂತಂದರೆ ಮೆಟ್ಟಿಲುಗಳನ್ನು ಏರಿ ಬರೋಕೆ ಆಗಂಗಿಲ್ಲ ಅವರಿಗೆ. ಅವರು ಏನಂತಾರೆ ಬೇರೆ ಒಂದು ಸ್ಟುಡಿಯೋಕ್ಕೆ ಹೋಗುವ ಸಂಭವ ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ನಿಮ್ಮ ಒಂದು ಸ್ಟುಡಿಯೋ ಏನಿರ್ತೈತೆ ಅದು ಆದಷ್ಟು ಕೆಳಗಡೆ ಇರೋಕ್ಕೆ ಪ್ರಯತ್ನ ಪಡಿ. ಸೊ ಫೈನಲಿ ಲಾಸ್ಟ್ ಒಂದು ಬೋನಸ್ ಟಿಪ್ಸ್ ವಿಚಾರಕ್ಕೆ ಬರೋಣ ಇವಾಗ. ಆದರೆ ಯಾವುದು ಅನ್ನೋದಾದರೆ, SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಲು ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕಾಗುತ್ತೆ ಅವರು. ಸೊ ಪರೀಕ್ಷೆಗೋಸ್ಕರ ಅವರು 4 ಅಥವಾ 5 ಫೋಟೋಗಳನ್ನು ಕಂಪಲ್ಸರಿಯಾಗಿ ಕೊಡಬೇಕಾಗತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವೇನಾದರೂ ಸ್ಕೂಲಿಗೆ ವಿಸಿಟ್ ಮಾಡಿ, ಸ್ಕೂಲಲ್ಲಿ ಒಂದು ಕ್ಯಾಂಪ್ ಹಾಕಿ ಸ್ಪೆಷಲ್ಲಾಗಿ ಒಂದು ಆಫರ್ ಕೊಟ್ಟು ಅವರಿಗೆ ನೀವು ನಮ್ಮ ಹತ್ರ ಫೋಟೋ ತೆಗೆಸ್ಕೊಳ್ಳಿ, ಇಂತಿಷ್ಟು ಫೋಟೋಸ್ಗಳನ್ನು ತೆಗೆದುಕೊಡ್ತೀನಿ, ನಿಮಗೆ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ ಅಂತ ಹೆಡ್ ಮಾಸ್ಟರ್ಗಳ ಸಹಾಯ ಅಥವಾ ಪ್ರಿನ್ಸಿಪಾಲ್ ಸಹಾಯನ ತೆಗೆದುಕೊಂಡು ವಿದ್ಯಾರ್ಥಿಗಳನ್ನು ಮನವೊಲಿಸೋ ಪ್ರಯತ್ನ ಮಾಡಿ. ಏನಿಲ್ಲ ಅಂತಂದರೂ ಒಂದು 20-30 ಹುಡುಗರು ನಿಮ್ಮ ಹತ್ರ ಫೋಟೋ ತೆಗೆಸ್ಕೊಂಡ್ರು ಅಂತ ಇಟ್ಕೊಳ್ಳಿ. ನೀವೇನು ಮಾಡಬೇಕು, ನಾರ್ಮಲ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಎಷ್ಟು ಅಮೌಂಟ್ ತಗೊಳ್ತೀರ ನೀವು, ಈಗಿನ ಪ್ರೆಸೆಂಟ್ ಪ್ರಕಾರ ನೋಡೋದಾದರೆ 60-70 ರೂಪಾಯಿನ ಚಾರ್ಜ್ ಮಾಡ್ತೀವಿ. 100ರಿಂದ ಹಿಡಿದು 110 ರೂಪಾಯಿ 120 ರೂಪಾಯಿವರೆಗೆ ನೀವು ಚಾರ್ಜ್ ಮಾಡ್ಬೋದು. 34 ಫೋಟೋಸ್ ಕಾಪಿ ಕೊಡ್ತೀನಿ ನಿಮಗೆ. 1 2 3 ನಿಮಗೆ ಲಾಭ ಆಗುತ್ತೆ. ಹಲವಾರಷ್ಟು ಫೋಟೋಸ್ಗಳು ನಿಮಗೆ ಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ನೀವು ಫೋಟೋ ತೆಗೆಸ್ಕೊಂಡಪ್ಪ ಅಂತಂದರೆ ಈ ಥರ ಲಾಭ ಇದೆ ನಿಮಗೆ ಅಂತೇಳಿ ನೀವು ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಸಪೋಸ್ ವಿದ್ಯಾರ್ಥಿಗಳು ಮನವೊಲಿಸ್ಕೊಂಡು 20-40 ವಿದ್ಯಾರ್ಥಿಗಳು ನಿಮ್ಮ ಹತ್ರ ಫೋಟೋ ತೆಗೆಸ್ಕೊಂಡ್ರು ಅಂತ ಇಟ್ಕೊಳ್ಳಿ. A4 ಸೈಜಲ್ಲಿ ಫೋಟೋಸ್ ಹಾಕಿ 30 ಕಾಪಿ ಪಕ್ಕ ಕನ್ಫರ್ಮ್ ಆಗಿ ಹಿಡಿತಾವೆ A4 ಸೈಜಲ್ಲಿ. ಸೊ ಇದರಿಂದ ನಿಮಗೆ ಎಷ್ಟು ಖರ್ಚಾಗುತ್ತೆ, ಒಂದು ಪೇಪರ್ ಬೆಲೆ 5 ರೂಪಾಯಿ ಅಂತ ಇಟ್ಕೊಳ್ಳೋಣ, ಇಂಕ್ನ ಬೆಲೆ 5 ರೂಪಾಯಿ ಇಟ್ಕೊಳ್ಳೋಣ, ಕರೆಂಟ್ ಬಿಲ್ ಚಾರ್ಜ್ ಒಂದು 5 ರೂಪಾಯಿ ಇಟ್ಕೊಳ್ಳೋಣ, ನಿಮ್ಮ ಒಂದು ಚಾರ್ಜ್ 20 ರೂಪಾಯಿ. ಒಂದು ಡಿಸೈನ್ ಮಾಡಿ ಎಡಿಟ್ ಮಾಡೋಕೆ 20 ರೂಪಾಯಿ ಚಾರ್ಜ್ ಇಟ್ಕೊಳ್ಳೋಣ. ಸೊ 20 + 15 = 45 ರೂಪಾಯಿ ಆಗ್ತೈತಿ ನಿಮ್ಮ ಒಂದು ಖರ್ಚು. ಸೊ 40-45 ರೂಪಾಯಿ ಆದ್ನಪ್ಪ ಅಂತಂದರೆ ನಿಮಗೆ ಉಳಿತಕ್ಕಂಥ ಖರ್ಚು 55 ರೂಪಾಯಿ. ಸೊ ಒಬ್ಬ ವಿದ್ಯಾರ್ಥಿಗೆ ನೀವು ಸಂಪಾದನೆ ಮಾಡ್ತಕ್ಕಂಥದ್ದು 55 ರೂಪಾಯಿ ಆದ್ನಪ್ಪ ಅಂತಂದರೆ ಕನಿಷ್ಠ ಪಕ್ಷ ಒಂದು 40-50 ವಿದ್ಯಾರ್ಥಿಗಳು ಒಂದೇ ದಿನಕ್ಕೆ ನಿಮಗೆ ಸಿಗ್ತಾರೆ. ಇದರಿಂದ ಭಾಳಷ್ಟು ಲಾಭ ನಿಮಗೆ ದೊರಕಬಹುದು. ಸ್ಟುಡಿಯೋದಲ್ಲಿ ಪ್ರಿಂಟ್ ಹಾಕೋದಿಲ್ಲ ಅನ್ನೋದಾದರೆ ಲ್ಯಾಬಿಗೆ ತಗೊಂಡೋಗಿ. ಇದರಿಂದ ನಿಮಗೆ ಇನ್ನಷ್ಟು ಸಹ ಉಳಿತಾಯ ಆಗುವ ಸಂಭವ ಜಾಸ್ತಿ ಇರ್ತೈತಿ. ಯಾಕಂದಪ್ಪ ಅಂದರೆ ಲ್ಯಾಬಲ್ಲಿ ಒಂದು ಪೇಪರ್ ಸೈಜಲ್ಲಿ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಪ್ರಿಂಟ್ ಹಾಕೊಟ್ಬಿಡ್ತಾರೆ. ಇದರಿಂದ ಅವ್ರು ಚಾರ್ಜ್ ಮಾಡ್ತಕ್ಕಂಥ ಚಾರ್ಜ್ 20 ರೂಪಾಯಿ ಆಗ್ತೈತಿ. ನಿಮಗೆ ಖಂಡಿತವಾಗಿ 80-90 ರೂಪಾಯಿ ಲಾಭ ಆಗ್ತೈತಿ. ಈ ಒಂದು ಸಿಚುವೇಶನ್ ನಲ್ಲಿ ನಿಮಗೊಂದು ಸೀಕ್ರೆಟ್ ವಿಷಯಗಳ ನಾನು ಸಹ ಹೀಗೆ ಮಾಡ್ತೀನಿ, ಸಕ್ಸಸ್ ಪಕ್ಕ ಇದೆ, ಒಮ್ಮೆ ಪ್ರಯತ್ನಿಸಿ. ಇನ್ನೊಂದು ಬೋನಸ್ ಪಾಯಿಂಟ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಗ್ರಾಮ ಅಂದಮೇಲೆ ಅಲ್ಲಿ ಒಂದಿಷ್ಟು ಹಲವಾರು ದೇವರುಗಳು ಇದ್ದೇ ಇರ್ತಾರೆ, ಜಾತ್ರೆಗಳು ಬಂದೇ ಬರ್ತವೆ. ಸೊ ಹೀಗಿರ್ಬೇಕನ್ನಪ್ಪ ಅಂದರೆ ಹಲವಾರು ರೀತಿಯ ಗಣೇಶ ಒಂದು ಪಟ್ಟಿ ಕೊಡು, ಹಾಗೆಯೇ ಊರಿನ ಜಾತ್ರೆ ಪಟ್ಟಿ ಕೊಡು ಅಂತೇಳಿ ಬಹಳಷ್ಟು ಜನರು ನಿಮ್ಮ ಒಂದು ಸ್ಟುಡಿಯೋಗೆ ವಿಸಿಟ್ ಕೊಡುವ ಸಂಭವ ಜಾಸ್ತಿ ಇರ್ತೈತಿ. ಸೊ ಹೀಗಿರ್ಬೇಕನ್ನಪ್ಪ ಅಂದ್ರೆ ನೀವೇನು ಮಾಡ್ತೀರಿ, ಸಡನ್ಲಿಗೆ ನೀವು 50 ರೂಪಾಯಿನೋ 100 ರೂಪಾಯಿನೋ ಹಿಂಗೆ ಕೊಟ್ಬಿಡ್ತೀರಿ. ಅದರಿಂದ ಅವರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ರೀತಿ 200 ಕೊಡು, 300 ಕೊಡು, 500 ಕೊಡು ಅಂತೇಳಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ದುಡ್ಡು ಮಾತ್ರ ಕೊಡೋಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನೀವು ಅವ್ರಿಗೆ ಹೇಳಿ ತಿಳಿಸಿ, ನಿಮ್ಮ ಒಂದು ಕಮಿಟಿ ಏನಿದೆ ನಿಮ್ದೆಲ್ಲರದ್ದು ಒಂದು ಫೋಟೋ ತೆಗಿತೀನಿ ಆವತ್ತಿನ ಒಂದು ಸಂದರ್ಭದಲ್ಲಿ ಕರೀರಿ ಅಂತೇಳಿ ನಿಮ್ಮ ಒಂದು ಫೋನ್ ನಂಬರ್ ಕೊಡಿ ಅವರಿಗೆ. ಅವರು ಖಂಡಿತ ಒಪ್ಕೊಳ್ತಾರೆ. ಯಾಕಂದಪ್ಪ ಅಂದರೆ ಇಂಥ ಒಂದು ಸ್ವೀಟ್ ಮೆಮೊರೀಸ್ನ ನೀವು ಕ್ಯಾಪ್ಚರ್ ಮಾಡಿ ಅವ್ರಿಗೆ ಕೊಡ್ತೀರಿ ಅಂತಂದರೆ ಯಾರು ತಾನೇ ಮಿಸ್ ಮಾಡ್ಕೊಳ್ತಾರೆ. ನಾನು ಸಹ ಹಿಂಗೆ ಮಾಡುವೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಅಲ್ಲಿ ಹೋಗಿರ್ತೀವಿ ಅಂತಪ್ಪ ಅಂತಂದರೆ ಅವರ ಒಂದು ಬಳಗವನ್ನು ತೆಗೆಯೋದಕ್ಕೆ ಹೋಗಿರೋದಿಲ್ಲ, ಪರ್ಸ್ನಲ್ಲಾಗಿ ತೆಗೆಯುವಂಥ ಸಂದರ್ಭಗಳು ಸಹ ಬಂದಿರ್ತವೆ. ಮಕ್ಕಳು ಬಂದಿರ್ತವೆ, ಯಾರ್ಯಾರೋ ಬಂದಿರ್ತಾರೆ, ಫ್ಯಾಮಿಲಿಯವರು ಬಂದಿರ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಗ್ರೂಪ್ ಒಂದು ಫೋಟೋ ಬೇಕಾಗಿರ್ತೈತಿ. ಎಕ್ಸ್ಟ್ರಾ ಬೇಕೇನಪ್ಪ ಅಂದರೆ ನೀವು ದುಡ್ಡು ಕೊಟ್ಟು ತಗೊಳ್ಳಿ ಅಂತೇಳಿ ಹೇಳ್ಬೋದು ಅವರಿಗೆ. ಅವ್ರದ್ದು ಕೆಲಸನ ಆಗುತ್ತೆ, ವಿತ್ ನಮ್ಮ ಒಂದು ದುಡಿಮೆನೂ ಸಹ ಅಲ್ಲೇ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅವರಿಗೂ ಸಹ ಒಂದು ಸ್ವೀಟ್ ಮೆಮೊರೀಸ್ ಆಗಿ ಒಂದು ಫೋಟೋ ಸಿಗ್ತೈತಿ, ನಮಗೂ ಸಹ ಒಂದು ಕೆಲಸ ಸಿಗ್ತೈತಿ ಅಂತ ಹೇಳ್ತಾ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಹಾಗೆ ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.